ಇವತ್ತು ನಾವು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಒಂದು ಕ್ಯಾಂಡಲ್ ಲೈಟ್ ಮಾರ್ಚನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಏನಂದರೆ, ಈಗಾಗಲೇ ದೇಶದ ಜನತೆಗೆ ತಿಳಿದಿರುವಂತೆ ಏನು ಚುನಾವಣೆಗಳಲ್ಲಿ ಅಕ್ರಮವಾಗ್ತಾ ಇವೆ, ಮೊದಲಿನಿಂದಲೂ ಚುನಾವಣೆಯನ್ನೇ ಅಕ್ರಮ ಆಗ್ತಾಯಿವೆ ಅಂಥೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, ದೆಹಲಿಯ ನಾಯಕರು ಇರಬಹುದು, ರಾಜ್ಯದ ನಾಯಕರು ಇರಬಹುದು, ಹೇಳ್ತಾನೆ ಬಂದಿದ್ದಾರೆ. ಆದರೆ ಯಾರೂ ಸಹ ಅದನ್ನು ಅಷ್ಟು ಗಮನಕ್ಕೆ ತಗೊಂಡಿರಲಿಲ್ಲ. ಆದರೆ ಮಾನ್ಯ ನಮ್ಮ ರಾಷ್ಟ್ರೀಯ ನೇತಾರರಾದಂಥ ರಾಹುಲ್ ಗಾಂಧೀಜಿಯವರು ಅದನ್ನು ಸಾಕ್ಷಿಗಳೊಂದಿಗೆ ಯಾವ ರೀತಿ ಮತಗಳನ್ನು ಕದೀತಾ ಇದ್ದಾರೆ, ಯಾವ ರೀತಿ ಚುನಾವಣೆಗಳಲ್ಲಿ ಅಕ್ರಮಗಳು ಆಗ್ತಾ ಇವೆ ಅಂಥೇಳಿ ಮೊನ್ನೆ ಸ್ಪಷ್ಟವಾಗಿ ಒಂದು ಮೀಡಿಯಾದವ್ರ ಮುಂದೆನೇ ಒಂದು ತೆರೆದಿಟ್ಟಿದ್ದಾರೆ ಅದನ್ನೆಲ್ಲ ದೇಶದ ಜನತೆಯ ಮುಂದೆ. ಹಾಗಾಗಿ ಇದಕ್ಕೆಲ್ಲ ಚುನಾವಣಾ ಆಯೋಗ ಉತ್ತರ ಕೊಡಬೇಕಾಗ್ತದೆ. ಯಾಕಂದರೆ ಒಬ್ಬ ಜನಸಾಮಾನ್ಯ ಯಾರೇ ಇರಲಿ, ಒಬ್ಬ ಮುಖಂಡ ಇರಲಿ ಅಥವಾ ಒಬ್ಬ ಓಟ್ ಹಾಕುವಂಥ ಸಾಮಾನ್ಯ ಪ್ರಜೆ ಇರಲಿ, ಅವನಿಗೆ ಸಂಶಯ ಬಂದಾಗ, ಒಂದು ಪ್ರಶ್ನೆಯನ್ನು ಎತ್ತಿದಾಗ ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೇಂದ್ರ ಸರ್ಕಾರ ಆಗಲಿ ಹಾಗೂ ಚುನಾವಣಾ ಆಯೋಗ ಆಗಲಿ ಅದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ. ಸಮಾಧಾನಕಾರ ಉತ್ತರವಾದಂಥ ವೈಜ್ಞಾನಿಕವಾದಂಥ ಉತ್ತರವನ್ನು ಕೊಡಬೇಕಾಗ್ತದೆ. ಆದರೆ ಇಲ್ಲಿವರೆಗೂ ಯಾರೂ ಸಹ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಕೇವಲ ಹಾರೈಕೆಯದಾಗಿ ಮತ್ತೆ ಅವ್ರ ಮೇಲೇ ಅಪಾದನೆಯನ್ನು ಹೊರಿಸುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದನ್ನು ನಾವು ಕಾಂಗ್ರೆಸ್ ಪಕ್ಷ ಆಗಲಿ ಸಾಮಾನ್ಯ ನಾಗರಿಕರಾಗಲಿ ನಾವು ಇದನ್ನು ಖಂಡಿಸ್ತೀವಿ. ಯಾಕೆಂದ್ರೆ ತಾವು ನೋಡ್ತಾ ಇದ್ದೀರಿ, ಒಬ್ಬ ಮನುಷ್ಯ 4-5 ರಾಜ್ಯಗಳಲ್ಲಿ ಅವನ ಮತದಾರ ಪಟ್ಟಿಯಲ್ಲಿ ಅವನ ಹೆಸರುಗಳಿವೆ. ಅದೇ ರೀತಿ ಅವನು 4-5 ಬಾರಿ ಮತಗಳನ್ನು ಹಾಕಿದಂಥ ಒಂದೇ ಕ್ಷೇತ್ರದಲ್ಲಿ 4-5 ಕಡೆಗಳಲ್ಲಿ ಓಟನ್ನು ಹಾಕಿದಂಥ ಉದಾಹರಣೆಗಳನ್ನು ಅವರು ತೋರಿಸಿದ್ದಾರೆ. ಅದೇ ರೀತಿ ಕೆಲವೊಂದು ಮತದಾರರಿಗೆ ವಿಳಾಸದಲ್ಲಿ ಇದು ಯಾವುದೇ ವಿಳಾಸನೇ ಇಲ್ಲ, ಇಂಥ ಅಕ್ರಮಗಳನ್ನು ಇಡೀ ದೇಶದಾದ್ಯಂತ ಮಾಡಿ ಅವರು ಚುನಾವಣೆಯನ್ನು ಗೆಲ್ತಾ ಬಂದಿದ್ದಾರೆ. ಹೀಗಾಗಿ ಇದಕ್ಕೆ ನಾವು ಸ್ಪಷ್ಟೀಕರಣವನ್ನು ಕೇಳ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ವತಿಯಿಂದ ಇದಕ್ಕೆ ಸೂಕ್ತವಾದಂಥ ಉತ್ತರವನ್ನು ನಾವು ಬಯಸ್ತಾ ಇದ್ದೀವಿ. ಇಂಥ ಅಕ್ರಮಗಳು ನಿಲ್ಲಬೇಕು. ಈ ಅಕ್ರಮಗಳ ಮೂಲವೇ ಕಳೆದ 11 ವರ್ಷಗಳಿಂದ ಅವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಇದು ತಪ್ಪಬೇಕು. ಏನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕಿದೆ, ಅದು ಸರಿಯಾಗಿ ಚುನಾವಣೆಗಳಲ್ಲಿ ನೋಡಬೇಕು. ಪ್ರತಿಯೊಬ್ಬ ಮತದಾರರು ಮತಗಳನ್ನು ಚಲಾಯಿಸಿ ಏನು ಮೆಜಾರಿಟಿ ಇರ್ತದೆ ಅದು ಅಭಿಪ್ರಾಯಕ್ಕೆ ಎಲ್ಲರೂ ತಲೆಬಾಗಬೇಕಾಗತ್ತೆ. ಅಂಥ ಒಂದು ಒಳ್ಳೆಯ ಸರ್ಕಾರ ರಚನೆ ಆಗಬೇಕು. ಅದನ್ನು ಬಿಟ್ಟು ವಾಮ ಮಾರ್ಗದಲ್ಲಿ ಈ ರೀತಿಯ ಸರ್ಕಾರಗಳ ರಚನೆ ಆದರೆ ದೇಶದ ದುರಂತ, ಪ್ರಜಾಪ್ರಭುತ್ವ ಧಕ್ಕೆ ಇದೆ ಅಂತೇಳಿ ನಾವು ಇವತ್ತು ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ.